ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾ ಇವತ್ತು ಒಂದು ಸೂಪರ್ಬ್ ಆ್ಯಂಡ್ ಲೈಕ್ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೊಂಟೀನಿ. ಇದು ಯೂಶ್ವಲಿ ಎಲ್ಲರೂ ಗೊತ್ತಿರ್ತೈತಿ, ಎಲ್ಲರೂ ನೋಡಿರ್ತಾರೆ. ಬಟ್ ಸ್ಟಿಲ್ ಇನ್ನೂ ನೋಡ್ಲಾರ್ದವ್ರದ ಬಿಕಾಸ್ ಆ ಒಂದು ಲಿಸ್ಟ್ ಒಳಗೆ ನಾನು ಬರ್ತೀನಿ. ಬಿಕಾಸ್ ನಾನು ನೋಡಿರಲಿಲ್ಲ. ನನಗೆ ಆಲ್ಮೋಸ್ಟ್ ಈಗ ಆಯಿತು ಒಂದು ಮೋರ್ ದೆನ್ 30+. ಬಟ್ ಈ ಪ್ಲೇಸಿಗೆ ನಾ ಬರಲಾರ್ದ ಇಷ್ಟು ವರ್ಷ ಆಯಿತು, ನಾನು ನೋಡಿರಲಿಲ್ಲ. ಬಟ್ ಫೈನಲಿ ಅದೇನೋ ದೇವ್ರದ್ದು ಒಂದು ಗ್ರೇಸ್ ಏನೋ ಗೊತ್ತಿಲ್ಲ, ಬಂದೀನಿ. ಭಾಳ ಖುಷಿ ಆಯ್ತು. ಅದು ಸ್ಪೆಷಲಿ ನನ್ನ ಒಂದು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬಂದೀನಿ. ಅದು ನಂಗೆ ಭಾಳ ಖುಷಿ ಐತಿ. ಅದ್ರಾಗ ನನ್ನ ಮದುವೆ ಆಗಿ ನನಗೊಂದು ಮಗುವಾಗಿ ಅದೊಂದು ಮಿರಾಕಲ್ ಅನ್ಬೋದು ನನ್ನ ಲೈಫ್ ಒಳಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಾವೊಂದು ನಮ್ಮ ಶಿವನ ಆಶೀರ್ವಾದ ತೊಗೊಳಕ್ಕೆ ಬಂದೀವಿ. ಸೊ ಬರ್ರಿ ಹಂಗೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಏನು ಹೆಂಗಿರ್ತೈತಿ ಪ್ಲೇಸ್. ಇಲ್ಲೆಲ್ಲ ಹೋದಾಗ ಯಾವ ಥರ ನೀವು ಏನೇನು ರೆಡಿ ಮಾಡ್ಕೋಬೇಕಂತಂದು ಏನಿಲ್ಲ. ನಿಮ್ಗೊಂದು ಮಾತು ಹೇಳೋದು, ಎಲ್ಲೇ ಹೋಗ್ರಿ ಏನೋ ಮಾಡಿರಿ, ಒಂದು ಪ್ಲೇಸಿಗೆ ಹೊಂಟೀರಿ ಅಂತಂದ್ರೆ ಐ ಮೀನ್ ಲೈಕ್ ದೇವಸ್ಥಾನ ಈ ಥರ ಒಂದು ಪ್ಲೇಸಿಗೆ ಹೊಂಟೀರಿ ಅಂದ್ರೆ ದಯವಿಟ್ಟು ಸ್ವಲ್ಪ ಕಾಸ್ಟ್ಯೂಮ್ಸ್ ಬಗ್ಗೆ ತಲೆಯಾಗಿರಲಿ. ನೀವು ದಯವಿಟ್ಟು ಇಲ್ಲೇ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ನಾಟ್ ಓನ್ಲಿ ಹುಡುಗರು ಹುಡುಗಿಯಾರಿಗೂ ಹೇಳೋದು, ಹುಡುಗಿಯಾರು ದಯವಿಟ್ಟು ಸೀರೆ ಉಟ್ಕೊಂಡು ಹುಡುಗರ ಶರ್ಟ್ ಪಂಚೆ ಹಾಕ್ಕೊಂಡು ಹೋದ್ರೆ ನಿಮಗೂ ಚಲೋ. ನಿಮ್ಮ ಒಂದು ಬಿಹೇವಿಯರು ಒಂದು ಜನಕ್ಕೆ ಚಲೋ ಅನಿಸ್ತೈತಿ. ಬಿಕಾಸ್ ಏನಾಕೈತೆ ಅಂದ್ರೆ ಜನ ಏನು ಮಾಡ್ತಾರೆ ಗೊತ್ತೇನೋ, ಜನದ ನೋಡಿನೇ ಕಲಿತಾರೆ. ಐ ಮೀನ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈಗ ಒಂದು ಮನೆಯೊಳಗೆ ಯಾರು ದೊಡ್ಡವ್ರು ಇರ್ತಾರೆ ಅವ್ರು ನೋಡಿ ಹೆಂಗೆ ಕಲಿತಾರೆ. ಸೊ ಅದೇ ಥರ ನಾವು ಎಲ್ಲಿ ಹೊರಗೆ ಹೋಗಿರ್ತೀವಿ ಯಾವ ಥರ ಡ್ರೆಸ್ಸಿಂಗ್ ಸೆನ್ಸ್ನಾಗ ಜನನೂ ಏನು ಮಾಡಿಬಿಡ್ತಾರೆ, ಅವ್ರು ಚಲೋ ಅನ್ನಿಸ್ತಂದ್ರೆ ಅದನ್ನು ಫಾಲೋ ಮಾಡ್ತಿರ್ತಾರೆ. ಸೊ ನೀವು ಯಾವಾಗಲೂ ನಿಮ್ಮದೊಂದು ಗ್ರೂಮಿಂಗ್ ಐ ಮೀನ್ ನಿಮ್ದು ಏನೊಂದು ಕಾಸ್ಟ್ಯೂಮ್ಸ್ ಅದಾವಲ್ಲ ಅದ್ರ ಬಗ್ಗೆ ನೀವು ಭಾಳ ಒಂದು ಕಾನ್ಸಂಟ್ರೇಟ್ ಮಾಡಿರಿ ಆ್ಯಂಡ್ ಅಲರ್ಟ್ ಆಗಿರ್ರಿ. ಅದು ಆಡ್ ಅಂತ ನಿಮಗೂ ಅನ್ನಿಸ್ಬಾರ್ದು, ಮತ್ತು ಕಂಫರ್ಟೇಬಲ್ ಅನ್ನಿಸ್ಬೇಕು. ಮತ್ತು ದೇವ್ರದ್ದು ಒಂದು ಧ್ಯಾನದೊಳಗೆ ನಾವು ಅದನ್ನು ಆ ಡ್ರೆಸ್ ಹಾಕ್ಕೊಂಡಾಗ ನಮಗದು ಕನೆಕ್ಟ್ ಆಗಬೇಕು. ಸೊ ಸಮ್ ಪೀಪಲ್ಸ್ ಇರ್ತಾರೆ ಟೈಟ್ ಜೀನ್ಸ್, ಟೈಟ್ ಟಾಪ್ಸ್, ಹಾಫ್ ಹಾಕೋತಾರೆ, ಫುಲ್ ಹಾಕೋತಾರೆ, ಪ್ಯಾಂಟ್ ಹಾಕೋತಾರೆ ಹುಡುಗರು. ಇವೆಲ್ಲ ಮಾಡಬೇಡ್ರಿ, ಇದು ನಮ್ಮ ಹಿಂದೂ ಸಂಪ್ರದಾಯ ಅಲ್ಲ. ದಯವಿಟ್ಟು ಪಂಚೆ ಹಾಕ್ಕೊಂಡು ಹುಡುಗರು ಟೀ ಶರ್ಟು ಒಂದು ಒಳಗೆ ಬನೇನಿರಲಿ, ಇಲ್ಲ ಅದು ತೆಗೆದು ಹೋಗ್ಬೇಕಾಗತ್ತೆ. ಹುಡುಗ್ಯಾರಿಗಂತೂ ಸೀರೆ ಇದ್ರೆ ಚಲೋ, ಇಲ್ಲ ಅಂದ್ರೆ ಅದೇನೋ ಕುರ್ತಿ ಪೈಜಾಮೇನೋ ಬರ್ತೈತಲ್ಲ ಅದು ಹಾಕೋರಿ. ನೀಟಾಗಿ ಫುಲ್ ಬಾಡಿ ಹಾಕೋರಿ. ಈ ಸ್ಲೀವ್ಲೆಸ್ ಹಾಕ್ಕೊಳ್ಳೋದು ಇಲ್ಲ ಏನಪ್ಪ ಏನೇನೋ ಹಾಕ್ತಾರೆ, ಇದೆಲ್ಲ ನಾವು ಹೇಳಬಾರ್ದು. ಬಟ್ ಅರ್ಥ ಮಾಡ್ಕೋರಿ. ಬಿಕಾಸ್ ನಾವು ಬಂದಿರೋದು ದೇವಸ್ಥಾನದೊಳಗೆ ನಮ್ಮನ್ನು ಅಬ್ಸರ್ವ್ ಮಾಡೋರು ಇರ್ತಾರೆ ಅನ್ನೋದಕ್ಕಿಂತ ದೇವ್ರಿಗೆ ನಾವು ನೋಡೋಕ್ಕಾತು ದರ್ಶನ ತೊಗೊಳಕ್ಕೆ ಹೋಗಿರ್ತೀವಿ ಅಂದಾಗ ನಾವು ಅದ್ರ ತಕ್ಕಂಗೆ ಇರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ.